ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತ್ಕಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ವಿಶೇಷವಾಗಿ 16ನೇ ತಾರೀಕು ಶನಿವಾರ, ಧನುರ್ಮಾಸ ಪ್ರಾರಂಭ. ಧನುರ್ಮಾಸಗಳು ಬಂದಾಗ ಯಾವಾಗ ಧನುಸ್ಸು ರಾಶಿಗೆ ರವಿಯ ಪ್ರವೇಶವಾಗುತ್ತೋ ಅದು ಧನುರ್ಮಾಸ. ಅದು ಗುರುವಿನ ಮನೆ. ಅಲ್ಲಿ ಬರುವಂಥ ಗ್ರಹ ರವಿಗ್ರಹ. ಗುರುವಿನ ಜೊತೆಯಲ್ಲಿ ಗುರುವಿನ ಮನೆಗೆ ರವಿ ಬಂದಾಗ ಅತ್ಯಂತ ಪ್ರಶಸ್ತವಾಗಿರುತ್ತೆ. ಅದರಲ್ಲೂ ಸಹ ಧಾರ್ಮಿಕ ವಿಚಾರಗಳು ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ದಿನದಿಂದ ಧನುರ್ಮಾಸಗಳು ಎಲ್ಲರೂ ಸಹ ಎಷ್ಟೋ ಜನಗಳಿಗೆ ದೋಷಗಳು, ಕಂಟಕಗಳು, ಸಮಸ್ಯೆಗಳು ಇವೆಲ್ಲವೂ ಸಹ ಇರುತ್ತೆ. ಒಂದು ತಿಂಗಳ ಕಾಲ ಪೂರ್ಣವಾಗಿ ನವಗ್ರಹಗಳನ್ನು, ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ ಉತ್ತಮವಾದಂತಹ ದಿನಗಳಾಗಿರುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ಎಲ್ಲರೂ ಸಹ ಸೂರ್ಯ ಉದಯವಾಗುವುದಕ್ಕಿಂತಲೂ ಮುಂಚಿತವಾಗಿ ಭಗವಂತನ ಸನ್ನಿಧಿಯಲ್ಲೋಗಿ ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡಾಗ ನೋಡಿ, ಎಷ್ಟೋ ಗ್ರಹಗಳಿಗೆ, ಎಷ್ಟೋ ರಾಶಿಯವರಿಗೆ ವ್ಯತ್ಯಾಸಗಳಿದೆ. ಅದು ಯಾವುದೂ ಸಹ ನಮಗೆ ಆ ಸಮಸ್ಯೆಗಳು ಬರೋದಿಲ್ಲ. ಎಲ್ಲರೂ ಸಹ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗಿ ಪ್ರಾತಃ ಕಾಲ ಧನುರ್ಮಾಸದ ಪೂಜೆಯಲ್ಲಿ ಭಾಗವಹಿಸಿ ಆ ನವಗ್ರಹ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ವಿಶೇಷವಾಗಿ ನಾವು ಸಹ ನಮ್ಮ ದೇವಸ್ಥಾನದಲ್ಲಿ, ಅಂದರೆ ನಮ್ಮ ದೇವಸ್ಥಾನ ಇರುವಂಥದ್ದು ಕುರುಬರಹಳ್ಳಿ, ರಾಜಾಜಿನಗರ ಕುರುಬರಹಳ್ಳಿಯಲ್ಲಿರುವಂತಹ ಶ್ರೀ ವಿನಾಯಕನ ದೇವಾಲಯ. ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ 4 ದೇವರುಗಳಿಂದ ಕೂಡಿರುವಂತಹ ದೇವಸ್ಥಾನ. ಅಲ್ಲೂ ಸಹ ದಂಪತಿಗಳ ಸಮೇತನವಾಗಿರುವಂತಹ ನವಗ್ರಹ ಇದೆ. ನವಗ್ರಹಗಳಿಗೆ ಈ ವರ್ಷ ವಿಶೇಷವಾಗಿ ಪಂಚಲೋಹಗಳಿಂದ ಕೂಡಿರುವಂತಹ ಕವಚಧಾರಣೆಯನ್ನು ಮಾಡುವಂತಹ ಒಂದು ಸುಯೋಗ ಈ ದಿನ ಇದೆ ನಿಮಗೆ. ಎಲ್ಲರೂ ಸಹ ಪ್ರಾತಃ ಕಾಲದಲ್ಲಿ ಬಂದಾಗ, ಈ ದಿನ ಪ್ರಥಮ ದಿನ ಧನುರ್ಮಾಸದ ಪ್ರಥಮ ದಿನದಂದು ಕವಚ ಧಾರಣೆ ಇರುತ್ತೆ. ತಾವೆಲ್ಲರೂ ಸಹ ಭಾಗವಹಿಸಿ, ನಿಮಗೇನಾದರೂ ನನ್ನ ವಿಳಾಸ ಬೇಕು, ವಿಶೇಷ ತಿಳ್ಕೊಳ್ಬೇಕು ಅಂತ ಅಂದಾಗ ಒಂದು ನಂಬರಿಗೆ ಫೋನ್ ಮಾಡಿ ನನ್ನ ವಿಳಾಸವನ್ನು ಹೇಳ್ತೇನೆ. ಬಂದು ನೀವೆಲ್ಲರೂ ಸಹ ನವಗ್ರಹಕ್ಕೆ ಭಾಗವಹಿಸಿ, ಆ ಪೂಜೆಯಲ್ಲಿ ಭಾಗವಹಿಸಿ, ನಂತರದಲ್ಲಿ ಆ ನವಗ್ರಹಗಳಿಗೆ ಅನುಗ್ರಹ ಪಾತ್ರರಾಗಿ ಅಂತ ಹೇಳ್ತಾ, ಇದನ್ನು ವಿಶೇಷವಾಗಿ ನೋಡಿ, ಶನಿವಾರ ಬಂದಾಗ ಮೇಷರಾಶಿಯವರಿಗೆ ಉತ್ತಮವಾದಂತಹ ಲಾಭ ಗಳಿಸುವಂತಹ ಶುಭ ದಿನ. ಅದರಲ್ಲೂ ಸಹ ಧನುರ್ಮಾಸ ಪ್ರಾರಂಭ. ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಹೋಗಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಮತ್ತು ಅಧಿಪತಿಯಾದಂಥವನು ಕುಜಗ್ರಹ, ವಿಶೇಷವಾಗಿ ನವಗ್ರಹ ನೀವು ಹೋಗಲೇಬೇಕಾಗ್ತದೆ. ಇಂತಹ ರಾಶಿಯವರಿಗೆ ತೃಪ್ತಿಕರವಾದಂತಹ ವಾತಾವರಣ, ಏನೇ ಕೈ ಹಾಕಿದ್ರೂ ಸಹ ಅದರಲ್ಲಿ ಅನುಕೂಲವಾಗುವಂತಹ ಶುಭ ದಿನ, ಮತ್ತು ಮನಸ್ಸಿಗೆ ತೃಪ್ತಿ, ನೆಮ್ಮದಿ, ಕುಟುಂಬ ಸೌಖ್ಯದ ವಾತಾವರಣ ಇರುವಂಥದ್ದು ಮೇಷರಾಶಿಯವರಿಗಿರುತ್ತೆ. ಮತ್ತು ವೃಷಭರಾಶಿಯವರಿಗೆ ಸಹ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಹೊರಗಡೆ ಪ್ರಯಾಣದ ಚಿಂತನೆ, ಧಾರ್ಮಿಕ ಅಂದರೆ ದೇವಸ್ಥಾನಗಳಿಗೋಸ್ಕರವಾಗಿ ಅಲೆದಾಟ ಸುತ್ತಾಟಗಳಾಗುವಂಥ ಸನ್ನಿವೇಶಗಳು, ಅದೇ ರೀತಿಯಾಗಿ ಹಣಕಾಸಿನ ವೆಚ್ಚಗಳಾಗುವಂಥ ಸನ್ನಿವೇಶಗಳು, ಕುಟುಂಬದಲ್ಲಿ ಸೌಖ್ಯದ ವಾತಾವರಣಗಳಿರುತ್ತೆ ವೃಷಭರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ಮನಸ್ಸು ಸ್ವಲ್ಪ ಚಂಚಲವಾಗ್ತಿದೆ, ಮನಸ್ಸಿಗೆ ಗೊಂದಲ ಇದೆ, ಏನನ್ನು ಮಾಡೋಕ್ಕೋದ್ರೂ ಸ್ವಲ್ಪ ಭಯದ ವಾತಾವರಣ, ನೆಗಡಿ, ಶೀತ, ಕೆಮ್ಮು, ಜ್ವರದಿಂದ ಬಳಲುವಂತಹ ವಾತಾವರಣ, ಅನಾರೋಗ್ಯದಿಂದ ಸ್ವಲ್ಪ ಬಳಲಿಕೆ ಮತ್ತು ಸ್ವಲ್ಪ ಟೆನ್ಷನ್ ಸಿಗುವಂಥ ಸನ್ನಿವೇಶಗಳು ಮಿಥುನ ರಾಶಿಗಿರುತ್ತೆ. ಜಾಗ್ರತೆ. ಕರ್ಕಾಟಕ ರಾಶಿಯವರಿಗೆ ಅತಿಯಾದಂತಹ ಕೋಪದ ವಾತಾವರಣ. ಅದನ್ನು ಬಿಟ್ಟರೆ ಶುಭ ಕಾರ್ಯಗಳಲ್ಲಿ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ತಂದೆ ತಾಯಿಯಿಂದ ಉಡುಗೊರೆ, ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯದ ಮಾತುಗಳು ಎಲ್ಲ ಸಿಗುವಂತಹ ವಾತಾವರಣ ಇರುತ್ತೆ. ನಂತರದಲ್ಲಿ ಸಿಂಹರಾಶಿಯವರಿಗೆ ಶುಭ ಕಾರ್ಯಗಳು ಹೇಳುವಾಗ ಆಗುವಂಥದ್ದು, ಮನೆಯಲ್ಲಿ ಉತ್ತಮವಾದಂತಹ ಪರಿಸ್ಥಿತಿ, ಮತ್ತು ಮನೆಗಳಿಗೆ ಏನಾದರೂ ಖರೀದಿ ಮಾಡುವಂಥದ್ದು, ಮನೆಗೆ ಬೇಕಾಗಿರುವಂತಹ ಪದಾರ್ಥಗಳ ಬಗ್ಗೆ, ಮನೆಯ ಡಿಸೈನ್ ಮಾಡುವುದರ ಬಗ್ಗೆ, ಮನೆಗೆ ಬೇಕಾಗಿರುವಂತಹ ಸವಲತ್ತುಗಳ ಬಗ್ಗೆ, ಇದೆಲ್ಲದಕ್ಕೂ ಸಹ ತುಂಬ ಆಸಕ್ತಿ ಉಳ್ಳಂಥವರಾಗಿರ್ತಾರೆ ಸಿಂಹರಾಶಿಯವರು. ಜೊತೆಯಲ್ಲಿ ಕುಟುಂಬಕ್ಕೆ ಅತಿಥಿಗಳ ಆಗಮನವೂ ಆಗುತ್ತೆ. ತುಂಬ ಉಲ್ಲಾಸ ಸಂಭ್ರಮದಲ್ಲಿ ಕಾಲ ಕಳೆಯುವಂತಹ ವಾತಾವರಣ ಸಿಂಹರಾಶಿ. ಕನ್ಯಾ ರಾಶಿಯವರಿಗೆ ಹಣಕಾಸಿನ ವ್ಯವಹಾರ ಸ್ವಲ್ಪ ದುಂದು ವೆಚ್ಚವಾಗ್ತಾ ಇದೆ. ಏನೇನು ಮಾಡೋಕ್ಕೋದ್ರೂ ಸ್ವಲ್ಪ ಅತಿಯಾದಂತಹ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಇದೆ.
ಅನಾರೋಗ್ಯದಿಂದ ಬಳಲಿಕೆ ಆಗ್ತಾ ಇದೆ, ಸ್ವಲ್ಪ ಸುಸ್ತು ಸಂಕಟದ ವಾತಾವರಣ, ದೇಹದಲ್ಲಿ ಆಯಾಸ, ಸ್ವಲ್ಪ ಜ್ವರ, ಕೆಮ್ಮು, ನೆಗಡಿ, ಶೀತದ ವಾತಾವರಣಗಳಿಂದ ಕೂಡಿರುವಂಥದ್ದು ಸ್ವಲ್ಪ ಜಾಸ್ತಿ ಸ್ವಲ್ಪ ಕಾಡಕ್ಕೆ ಶುರು ಮಾಡುತ್ತೆ. ಅದರಿಂದ ಹಣಕಾಸಿನ ದುಂದು ವೆಚ್ಚಗಳು ಆಗುತ್ತೆ, ಜಾಗ್ರತೆ. ನಂತರದಲ್ಲಿ ತುಲಾರಾಶಿಯವರಿಗೆ ಶುಭ ಕಾರ್ಯಗಳು ಅನುಕೂಲವಾಗಿದೆ, ಮನೆಯಲ್ಲಿ ಶುಭ ಕಾರ್ಯಗಳ ಅನುಕೂಲವಾಗಿರುತ್ತೆ. ಜೊತೆಯಲ್ಲಿ ಕುಟುಂಬ ಸೌಖ್ಯದ ವಾತಾವರಣ, ಪ್ರಯತ್ನದಲ್ಲಿ ಸಫಲತೆ, ಏನೇನು ಮಾಡೋಕ್ಕೂ ಸಹ ಸಕ್ಸಸ್ ಸಿಗುವಂಥದ್ದು, ಲೇವಾದೇವಿ ವ್ಯವಹಾರದಲ್ಲಿ ಪ್ರಗತಿ ಸಿಗುವಂಥದ್ದು, ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಲಾಭ, ಬಿಸ್ನೆಸ್ಸು, ಹೋಟೆಲ್, ನೀವು ಏನು ಬಿಸ್ನೆಸ್ ಮಾಡ್ತೀರಿ ತುಂಬ ಅನುಕೂಲವಾಗುವಂಥದ್ದು. ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಹ ಅನುಕೂಲವಾಗಿರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಹೊರಗಡೆ ಓಡಾಡುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ, ಮತ್ತು ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಸ್ನೇಹಿತರಿಂದ ಸಹಯೋಗವೂ ತುಂಬ ಚೆನ್ನಾಗಾಗುತ್ತೆ, ನಿಮಗೆ ಅನುಕೂಲವಾಗುತ್ತೆ. ಧನುಸ್ಸು ರಾಶಿಯವರಿಗೆ ಕುಟುಂಬದ ಸದಸ್ಯರಿಂದ ಏನಾದರೂ ಉಡುಗೊರೆ ಸಿಗುವಂಥದ್ದು, ಕುಟುಂಬದವರು ಉತ್ತಮವಾದಂತಹ ಫ್ರೆಂಡ್ಶಿಪ್, ಉತ್ತಮವಾದಂತಹ ಮನಸ್ಸಿಗೆ ಸಂಭ್ರಮ, ಸಂತಸ ತರುವಂತಹ ಸುದ್ದಿಗಳನ್ನು ಹೇಳುವಂಥದ್ದು, ಜೊತೆಯಲ್ಲಿ ಶುಭ ಕಾರ್ಯಗಳು ಅನುಕೂಲವಾಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಚಿಂತನೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಸಹ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕರ ರಾಶಿಯವರಿಗೆ ಸ್ವಲ್ಪ ಕೋಪದ ವಾತಾವರಣ ಇರುತ್ತೆ, ಏನೇನು ಮಾಡೋಕ್ಕೂ ಸ್ವಲ್ಪ ಸುತ್ತಾಟ, ಅಲೆದಾಟ, ಲೇಟು, ವಿಳಂಬ, ನಾವು ಮಾಡ್ದಲೇ ಇರುವಂಥ ತಪ್ಪುಗಳಿಗೆ ನಮ್ಮನ್ನು ಹೊಣೆಗಾರಿಕೆ ಮಾಡಿ ನಮ್ಮ ಮೇಲೆ ಅಪನಿಂದನೆಗಳನ್ನು ಹಾಕುವಂಥ ಸನ್ನಿವೇಶಗಳಿರುತ್ತೆ, ಜಾಗೃತಿಯನ್ನು ವಹಿಸಿ. ಕುಂಭರಾಶಿಯವರೆಗೂ ಸಹ ಪ್ರಶಸ್ತವಾಗಿರುವಂಥದ್ದು. ಕುಂಭರಾಶಿಯವರಿಗೆ ನಾವಾಗ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಬೇರೆ ಸಮಸ್ಯೆಗಳು ಬರೋದಿಲ್ಲ. ಆದರೆ ಹಣಕಾಸಿನಲ್ಲಿ ಸ್ವಲ್ಪ ಹಿಡಿತವಾಗುತ್ತೆ, ಕೋಪದ ವಾತಾವರಣ ಇರುತ್ತೆ, ನಿಮ್ಮನ್ನು ಕಂಡಾಗ ಹೊಟ್ಟೆ ಉರಿ, ಆಮೇಲೆ ಬೇಸರ, ಜೊತೆಯಲ್ಲಿ ಚಾಡಿಕೋರರು, ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥವ್ರು, ಮುಂದೆ ಒಂಥರ ಮಾತನಾಡುವಂಥದ್ದು, ಹಿಂದೆ ಹೋಗಿ ನಮ್ಮ ಬಗ್ಗೆ ಅವಹೇಳನವಾಗಿ ಚಾಡಿ ಮಾತುಗಳನ್ನು ಆಡುವಂಥವ್ರು ಸಿಗ್ತಾರೆ, ಜಾಗ್ರತೆ ಇರಬೇಕಾಗ್ತದೆ. ಮತ್ತು ಮೀನ ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಅನುಕೂಲ ಇದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯ ಇದೆ, ಏನೇನು ಮಾಡೋಕ್ಕೋದ್ರೂ ಸಹ ನಮಗೆ ತೃಪ್ತಿಕರವಾದಂತಹ ವಾತಾವರಣ ಇರುತ್ತೆ. ಆದರೂ ಸಹ ವ್ಯವಹಾರದಲ್ಲಿ ಸ್ವಲ್ಪ ವಿಳಂಬವಿರುತ್ತೆ, ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ, ವಿಶೇಷವಾದಂತಹ ಈ ದಿನ ಶನಿವಾರ, ಧನುರ್ಮಾಸ ಪ್ರಾರಂಭ. ಧನುರ್ಮಾಸ ಅಂತಂದಾಗ ನಮಗೆ ಗೊತ್ತಿರುತ್ತೆ, ಪ್ರಾತಃ ಕಾಲದಲ್ಲಿ ಹೇಳಬೇಕು. ಸೂರ್ಯ 6:15 ಕೊಡ್ತಾನೆ ಅಂತ ಅಂದಾಗ 6:15 ನಾವಾಗ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. 1 ತಿಂಗಳ ಕಾಲ, ಕೆಲವರು 9 ದಿನ ಹೋಗಿ ಬರ್ತಿರ್ತಾರೆ, ಖಂಡಿತ ಇಲ್ಲ. ಅದನ್ನು 1 ವಾರ, 1 ತಿಂಗಳುಗಳ ಕಾಲ ಪೂರ್ಣವಾಗಿ ನವಗ್ರಹ ಆರಾಧನೆ ಮಾಡಿದಾಗ ಅವನ ಅನುಗ್ರಹ ತುಂಬ ಚೆನ್ನಾಗಿ ನಮ್ಗೆ ಅನುಭವ ಆಗುತ್ತೆ ಅಂತ ಹೇಳ್ತಾ, ತಾವೆಲ್ಲರೂ ಸಹ ಆ ದೇವಸ್ಥಾನಗಳಿಗೆ ಹೋಗಿ ಆರಾಧನೆ ಮಾಡಿ. ನಂತರದಲ್ಲಿ 23ನೇ ತಾರೀಕು ವೈಕುಂಠ ಏಕಾದಶಿ ಬರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಲ್ಲಿ ವಿಷ್ಣು ಆರಾಧಕರಿರ್ತಾರೆ ಅದು ಕೆಲವು ಸಹ ಭಾಗವಹಿಸಿ ಅಂತ ಹೇಳ್ತಾ, ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.